ನಮಸ್ಕಾರ ರೀ ಸಾಹೇಬ್ರ. ಹಾ ಹೇಳಿ ಅಮ್ಮ. ಪಾಪು ಒಂದ್ 6 ತಿಂಗಳು ಪಾಪು ಐತ್ರಿ. ಆ ಪಾಪುಗೇನ ಹೊಟ್ಟಿಗೆ ಯಾವ ಹಾಲು ಕೊಡ್ಬೇಕ್ರಿ? ಆಕಳ ಹಾಲ್ರು, ಏನ್ ಆಡಿನ ಹಾಲು, ಎಮ್ಮೆ ಹಾಲು, ಯಾವ ಹಾಲು ಕೊಟ್ರ ಚಲೋ ರೀ? ಓಹೋ, ನೋಡಿ ಅಮ್ಮ, ಮಗು 6 ತಿಂಗಳವರೆಗೆ ತಾಯಿ ಹಾಲನ್ನ ಬಿಟ್ರೆ ಯಾವ ಹಾಲನ್ನು ಕೊಡಲ್ಲ. ಈಗ ನಿಮ್ಮ ಮಗು 6 ತಿಂಗಳಾಗಿದೆ, ನೀವು ಇದು ಕೌ ಮಿಲ್ಕ್ ಕೊಡ್ಬೋದಾ, ಬೊಫೆಲೋ ಮಿಲ್ಕ್ ಅಥವಾ ಗೋಟ್ ಮಿಲ್ಕ್ ಏನಾದ್ರು ಕೊಡ್ಬೋದು ಅಂತ ಕೇಳ್ತಾ ಇದ್ದೀರಲ್ಲ. ನೋಡಿ, ಮಗು 1 ವರ್ಷ ಆಗುವವರೆಗೆ ಯಾವುದೇ ಹಾಲುಗಳನ್ನ ಕೊಡಬಾರ್ದು, ಹೊರಗಡೆ ಹಾಲು. ಸ್ಪೆಷಲಿ ಏನಾಗುತ್ತೆ, ನೀವು ಬಫೆಲೋ ಮಿಲ್ಕ್ ಎಮ್ಮೆ ಹಾಲನ್ನ ಕೊಡ್ತಾ ಇದ್ರೆ, ಎಮ್ಮೆ ಹಾಲಲ್ಲಿ ತುಂಬಾ ಫ್ಯಾಟ್ ಇರುತ್ತೆ ರೀ. ಮಗುವಿನ ಹೊಟ್ಟೆ ಇನ್ನೂ ಅಷ್ಟೊಂದು ಬೆಳವಣಿಗೆ ಆಗಲ್ಲ. ಈ ಹಾಲನ್ನ ಡೈಜೆಸ್ಟ್ ಮಾಡುವ ಶಕ್ತಿ ಮಗುವಿನ ಹೊಟ್ಟೆಗೆ ಇರಲ್ಲ. ಹಾಗಾಗಿ ಎಮ್ಮೆ ಹಾಲನ್ನ ಕೊಡಬೇಡಿ. ಮತ್ತೆ ಇನ್ನೊಂದು, ನೀವು ಇದು ಆಡ್ ಹಾಲನ್ನ ಕೇಳಿದ್ರಲ್ಲ, ಗೋಟ್ ಮಿಲ್ಕ್. ಈ ಗೋಟ್ ಮಿಲ್ಕ್ ಅಲ್ಲಿ ಏನಾಗುತ್ತೆ, ಅದರಲ್ಲಿ ಕೆಲವೊಂದು ವೈಟಮಿನ್ಸ್ ಇರುತ್ತೆ, ಅದು ಸಿಗಲ್ಲ. ಸ್ಪೆಷಲಿ ವೈಟಮಿನ್ B12 ಮತ್ತೆ ಫೋಲಿಕ್ ಆಸಿಡ್ ಇರುತ್ತಲ್ಲ, ಇಂಥ ವೈಟಮಿನ್ಗಳು ಸಿಗಲ್ಲ. ಆಕಳ ಹಾಲು ಕೊಡ್ಬೋದು. ಆಕಳ ಹಾಲಲ್ಲಿ ಎಲ್ಲ ವೈಟಮಿನ್ಸ್ ಇರುತ್ತೆ, ಮತ್ತೆ ಆಕಳ ಹಾಲಲ್ಲಿ ಫ್ಯಾಟ್ ಕಡಿಮೆ ಇರುತ್ತೆ. ಆಕಳ ಹಾಲು ಕೊಡ್ಬೋದು, ಆ ಮಗುವಿಗೆ ಒಳ್ಳೇದು. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಮೇಡಮ್, ಮಗುವಿಗೆ 5 ವರ್ಷ ಆಗುವವರೆಗೆ ಯಾವುದೇ ಹಾಲನ್ನ ಕೊಡಬೇಡಿ, ಮೇಲಿನ ಹಾಲು. ಆ ಸಮಯದಲ್ಲಿ ನಿಮ್ಮ ಮಗುವಿಗೆ ಈ ಸಿರಿಧಾನ್ಯಗಳು ಬರುತ್ತಲ್ಲ, ಆ ಸಿರಿಧಾನ್ಯಗಳನ್ನ ಹುರಿದು ಅದನ್ನ ಪೌಡರ್ ಮಾಡಿ ಸ್ವಲ್ಪ ನೀರಿನಲ್ಲಿ ಹಾಕಿ ಅದನ್ನ ಪೇಸ್ಟ್ ಮಾಡಿ ಅದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕಿ ಇದನ್ನ ಕೊಡಿ. ಮತ್ತೆ ಎಲ್ಲಾ ಫ್ರೂಟ್ಗಳನ್ನ ಸ್ಮ್ಯಾಶ್ ಮಾಡಿ ಅದನ್ನ ತಿನ್ನಿಸಿ. ಬಾಳೆಹಣ್ಣು, ಆಪಲ್ಲು, ಗೋವಾ ಮತ್ತೆ ಈ ಅವಕಾಡೋ, ಇವುಗಳನ್ನ ಸ್ಮ್ಯಾಶ್ ಮಾಡಿ ಇದನ್ನ ಕೊಡಿ. ಮತ್ತೆ ಈ ವೆಜಿಟೇಬಲ್ ಬರುತ್ತಲ್ಲ, ವೆಜಿಟೇಬಲ್ಸ್ ಬಹಳ ಒಳ್ಳೇದು. ಇದು ಡ್ರಮ್ ಸ್ಟಿಕ್ ಬರುತ್ತೆ, ಅದನ್ನ ಕೊಡಿ. ಈ ನುಗ್ಗೆಕಾಯನ್ನ ಸ್ಮ್ಯಾಶ್ ಮಾಡಿ ಅದನ್ನೇನ್ ಬರುತ್ತೆ ಅದನ್ನ ಕೊಡ್ರಿ. ಮತ್ತೆ ಗಜರೆ, ಅದನ್ನ ಹಲ್ವಾ ಮಾಡಿ ಸ್ಮ್ಯಾಶ್ ಮಾಡಿ ಅದನ್ನ ಕೊಡಿ. ವೆಜಿಟೇಬಲ್ಗಳನ್ನ ಈ ರೀತಿ ಕೊಟ್ರೆ ಮಗುವಿನ ಆರೋಗ್ಯ ತುಂಬಾ ಬೆಳವಣಿಗೆ ಆಗುತ್ತೆ. ಮಗು ದೈಹಿಕವಾಗಿ, ಮಾನಸಿಕವಾಗಿ ಅವಳು IQ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಕ್ಕೆ ರಮ್ಮ, ನೀವು ಶೇರ್ ಮಾಡಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಈ ವಿಡಿಯೋ ನೋಡ್ರಿ, ಆಮೇಲೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. अपने भोजन में शामिल करें। ओबेसिटी, मोटापा, इससे निपटने के लिए भोजन में तेल की मात्रा 10% कम करने का भी प्रयास करें। योग, खेल और फिटनेस से जुड़ा है। ನೋಡ್ರಿ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಏನ್ ಹೇಳತ್ತಾರಂದ್ರ, ಇದ್ರ ಅರ್ಥ ಏನಂದ್ರ, ನಮ್ಮ ದೇಶದಾಗ ಇವತ್ತೇನು 3 ಜನ ಅದ್ರಲ್ಲಿ ಸತ್ರ, ಅದ್ರಾಗ 2 ಜನ ಸಾಯೋದು ಈ BP, ಶುಗರು, ಹಾರ್ಟ್ ಇಂಥ ಕಾಯಿಲೆಗಳಿಂದ. ಇದೆಲ್ಲ ಯಾಕೆ ಬರಾಯ್ತಂದ್ರ, ಕಾಯಿಲೆಗಳ ಹೆಚ್ಚ ನಮ್ಮ ಜೀವನ ಶೈಲಿ ಹಾಗಿದೆ ರೀ. ಹಾಗಾಗಿ ಅವ್ರು ಹೇಳತ್ತಾರೆ, ನಿಮ್ಮ ಆಹಾರದಲ್ಲಿ ಜಾಸ್ತಿ ಮಿಲೆಟ್ಸ್ ಅನ್ನ ಯೂಸ್ ಮಾಡಿ. ಈ ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳು, ರಾಗಿ, ಜೋಳ, ನವಣಿ, ಅಕ್ಕಿ, ಇಂಥ ಏನೆಲ್ಲ ಒಂದು ಸಿರಿಧಾನ್ಯಗಳು ಬರುತ್ತಾ, ಸಿರಿಧಾನ್ಯಗಳ ನಿಮ್ಮ ಆಹಾರದಲ್ಲಿ ಸೇವಿಸಬೇಕು. ಈಗ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗತ್ತವಂದ್ರ ಅದಕ್ಕೆ ಕೊಬ್ಬು ಹೆಚ್ಚಾಗೈತಿ. ಈಗ ಬ್ಯಾಡ್ ಕೊಲೆಸ್ಟ್ರಾಲ್ ಏನ್ ಹೇಳ್ತೀವಿ, ಅದಕ್ಕಾಗಿ ಹೆಚ್ಚಾಗತಿ. ನಿಮ್ಮ ಆಹಾರದಲ್ಲಿ 10 ಪಟ್ಟು ಎಣ್ಣೆನ ಕಡಿಮೆ ಮಾಡಿ ಅಂತ ಹೇಳತ್ತಾರ ನೋಡ್ರಿ. ನೋಡಿ, ನಮ್ಮ ದೇಶದಾಗ ಅತಿ ಹೆಚ್ಚು ಇವಾಗ BP, ಶುಗರು, ಹೃದಯಕ್ಕೆ ಪಟ್ಟ ಕಾಯಿಲೆಗಳು, ಈ ಸ್ಟ್ರೋಕು, ಇವೆಲ್ಲ ಕಂಡು ಬರೋದು ನಮ್ಮ ಜೀವನ ಶೈಲಿಯಿಂದ. ಹಾಗಾಗಿ ದಿನಾಲು ವ್ಯಾಯಾಮ, ಯೋಗಾಸನ, ಹೊರಗಡೆ ಆಟ, ಇವೆಲ್ಲ ತುಂಬಾ ಮುಖ್ಯ ರೀ. ಇದರಿಂದ ನಾವು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೇನದಾವು ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ನೋಡ್ರಿ, ನಾನು ಹೇಳಿದ್ದೆ ಮೊದ್ಲು ನಿಮ್ಗ, 3ರಲ್ಲಿ 2 ಜನ ಈ BP, ಶುಗರು ಮತ್ತೆ ಸ್ಟ್ರೋಕು, ಹಾರ್ಟ್ಗೆ ಸಂಬಂಧಪಟ್ಟ ಇಂಥ ಕಾಯಿಲೆಯಿಂದ ಸಾಯತಾರಂತ. ಆ 3ರಲ್ಲಿ ನೀವು 2 ಜನ ಆಗ್ಬೇಡಿ. ಹಾಗಾಗಿ ಅದಕ್ಕಾಗಿ ನೀವು ಬೆಳಿಗ್ಗೆದ್ದು ಚೆನ್ನಾಲು ವ್ಯಾಯಾಮ ಮಾಡ್ರಿ, ಯೋಗಾಸನ ಮಾಡ್ರಿ, ಮತ್ತೆ ಧ್ಯಾನ ಮಾಡ್ರಿ, ಹೊರಗಡೆ ಹೋಗಿ ಆಟ ಆಡ್ರಿ. ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳಲು ಒಳ್ಳೆ ರೀತಿಯ ಫುಡ್ ತಿನ್ರಿ. ಹೊರಗಡೆ ಫುಡ್ ಅನ್ನು ತಿನ್ಬೇಡಿ, ಜಂಕ್ ಫುಡ್ ಗಳನ್ನ ಜಾಸ್ತಿ ಸೇವನೆ ಮಾಡಬೇಡಿ. ಇದ್ರ ಬಗ್ಗೆ ಏನ್ ಅನ್ಸುತ್ತಾ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಸೆಲೆಬ್ರಿಟಿ ಮಕ್ಕಳ ತರ ನಿಮ್ ಮಕ್ಕಳು ಹೈಟ್, ವೇಟ್, ಸ್ಮಾರ್ಟ್ ಆಗ್ಬೇಕಾದ್ರೆ ಅವ್ರ ಆಹಾರ ತುಂಬಾ ಚೆನ್ನಾಗಿರ್ಬೇಕು. ನೋಡಿ, ಅವ್ರ ಆಹಾರದಲ್ಲಿ ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್, ಎಲ್ಲಾ ರೀತಿಯ ವೈಟಮಿನ್ಸ್ ಮತ್ತೆ ಗುಡ್ ಫ್ಯಾಟ್ ಇರಬೇಕು. ಇದೆಲ್ಲ ಇರ್ಬೇಕಂದ್ರೆ ಅವರ ಆಹಾರದಲ್ಲಿ ನೀವು ಎಗ್ ಅನ್ನ ಆಡ್ ಮಾಡಿ, ಮತ್ತೆ ಹಾಲು, ಹಾಲಿನ ಪದಾರ್ಥಗಳು, ಮನೆಯಲ್ಲಿ ತಯಾರಿಸಿರುವಂತ ತುಪ್ಪು, ಗೀ ಅಂತ ಏನ್ ಹೇಳ್ತೀವಿ, ಇದನ್ನ ಮಕ್ಕಳಿಗೆ ನೀಡಬೇಕು. ಅದ್ರ ಜೊತೆ ಎಲ್ಲಾ ರೀತಿಯ ಹಣ್ಣುಗಳನ್ನ ನಿಮ್ಮ ಮಕ್ಕಳಿಗೆ ನೀಡಬೇಕು. ಈ ರೀತಿ ಎಲ್ಲ ನೀಡೋದ್ರಿಂದ ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ. ನಿಮ್ಮ ಮಕ್ಕಳಿಗೆ ಯಾವ ರೀತಿ ಫುಡ್ ಕೊಡ್ಬೇಕು, ಯಾವ ರೀತಿ ಫುಡ್ ಕೊಟ್ರೆ ಅವ್ರು ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ ಅನ್ನೋದನ್ನ ನಿಮ್ಗೆ ಡೀಟೇಲ್ಸ್ ಬೇಕಾದ್ರೆ ಕಮೆಂಟ್ ಮಾಡಿ ಫುಡ್ ಅಂತ. ಮತ್ತೆ ನಿಮ್ಮ ಮಗುವಿನ ವಯಸ್ಸು ಮತ್ತೆ ವೇಟ್ ಅನ್ನು ಕೂಡ ಕಮೆಂಟ್ ಮಾಡಿ. ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಕಿಡ್ನಿ ವೈಫಲ್ಯ ಎನ್ನುವುದು
ಕೇವಲ ರೋಗಿಯನ್ನಲ್ಲ, ಇಡೀ ಕುಟುಂಬವನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸುತ್ತದೆ. ಇದನ್ನು ತಡೆಯಲು ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ನಿಮ್ಮ ಹತ್ತಿರದ ತಾಲೂಕು ಆಸ್ಪತ್ರೆಯಲ್ಲಿ ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನೋಡ್ರಿ, ಯಾರಿಗೆ ಡಯಾಬಿಟಿಸ್ ಇದೆ ಅಂದ್ರೆ ಅವ್ರಿಗೆ ಈ ಸಕ್ಕರೆ ಕಾಯಿಲೆ ಇದೆ, ಅವ್ರಿಗೆ ಶುಗರ್ ಜಾಸ್ತಿ ಆಗಿದೆ, ಕಂಟ್ರೋಲ್ ಇಲ್ಲ ಅಂದ್ರ ಅಂತ ಪೇಷಂಟ್ಗೆ ಇದು ಹಾರ್ಟ್ ಡಿಸೀಸ್ಗಳು ಭಾಳ ಆಗ್ತಾವ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಭಾಳ ಆಗ್ತಾವ. ಅಂದ್ರೆ ನೋಡ್ರಿ, ಅವ್ರಿಗೆ BP ಹೆಚ್ಚಾಗತ್ತ, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಈ ರೀತಿ ಕಾಯಿಲೆಗಳ ಈ ಶುಗರ್ ಇದ್ದವ್ರಿಗೆ ಜಾಸ್ತಿ ಆಗುತ್ತೆ. ಇದು ಶುಗರ್ ಇದ್ದವ್ರಿಗೆ ಯಾಕೆ ಇದು ಕಾಯಿಲೆ ಜಾಸ್ತಿ ಆಗುತ್ತಂದ್ರ ನೋಡ್ರಿ, ಯಾರಿಗೆ ಶುಗರ್ ಇರುತ್ತಲ್ಲ ಅವ್ರದ್ದೇನ್ ನಾವು ನರಗಳು ಮತ್ತೆ ಬ್ಲಡ್ ವೆಸಲ್ಸ್ ಅಂತ ಏನ್ ಹೇಳ್ತೀವಿ, ಇದು ಡ್ಯಾಮೇಜ್ ಆಗೋ ಮೂಲಕ ಅವ್ರಿಗೆ ಈ ಹಾರ್ಟ್ ಡಿಸೀಸ್ಗಳು ಜಾಸ್ತಿ ಆಗ್ತಾವ. ನಮ್ಮ ದೇಶ ಇಂಡಿಯಾ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ. ಇದು ಯಾಕೆ ಆಗೈತೆ ಅಂದ್ರೆ ನಮ್ಮ ದೇಶದಾಗ ಡಯಾಬಿಟಿಸ್ ಏನಿದೆ ಅದು ಕಂಟ್ರೋಲ್ ಇಲ್ಲ, ಸೊ ಶುಗರ್ ಕಂಟ್ರೋಲ್ ಇಲ್ಲ, ಹಾಗಾಗಿ ಈ ರೀತಿ ಕಾಯಿಲೆಗಳು ತುಂಬಾ ಆಗ್ತಾ ಇದಾವೆ. ಈ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಹಾರ್ಟ್ ಡಿಸೀಸ್ ಇದು ಜಾಸ್ತಿ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗುತ್ತೆ ಗಂಡ್ ಮಕ್ಳಿಗಿಂತ. ಯಾವೆಲ್ಲ ಅದು ಹೃದಯ ರೋಗಗಳಾಗ್ತಾವಂದ್ರೆ ಅವ್ರಿಗೆ ಅಥೆರೋಸ್ಕ್ಲಿರೋಸಿಸ್ ಆಗ್ಬೋದು, ಮತ್ತೆ ಹಾರ್ಟ್ ಅಟ್ಯಾಕ್, BP ಹೆಚ್ಚಾಗೋದು, ಕೊಲೆಸ್ಟ್ರಾಲ್ ಹೆಚ್ಚಾಗೋದು, ಈ ರೀತಿ ಎಲ್ಲ ಡಯಾಬಿಟಿಸ್ ಯಾರಿಗಿರುತ್ತಲ್ಲ ಅವ್ರಿಗೆ ಈ ರೀತಿ ಜಾಸ್ತಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗ್ತಾವ. ನೋಡ್ರಿ, ಇದು ಕಂಟ್ರೋಲ್ದಲ್ಲಿ ಇರಬೇಕು ಅಂದ್ರೆ ನಿಮ್ಮ ಶುಗರ್ ಕಂಟ್ರೋಲ್ ಇರಬೇಕು. ನಿಮ್ ಶುಗರ್ ಕಂಟ್ರೋಲ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದ್ರ ನಿಮ್ಮ HbA1c ಚೆಕ್ ಮಾಡ್ತಾ ಇರಬೇಕು, ನಿಮ್ಮ ಕೊಲೆಸ್ಟ್ರಾಲ್ ಅಲ್ಲಿ ಕಂಟ್ರೋಲ್ ಇರಬೇಕು, ಮತ್ತೆ ಪದೇ ಪದೇ ನಿಮ್ಮ ಬ್ಲಡ್ ಪ್ರೆಷರ್ ಅನ್ನ ಚೆಕ್ ಮಾಡ್ಕೋಬೇಕು. ಇವು ಮೂರು ಕಂಟ್ರೋಲ್ ಇದ್ರ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ. ಇವೆಲ್ಲ ಕಂಟ್ರೋಲ್ ಇದ್ರ ನಿಮ್ಗೆ ಯಾವುದೇ ರೀತಿಯಾದ ಈ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಆಗಲ್ಲ. ಇನ್ನೊಂದು ಬಹುಮುಖ್ಯ ಅಂದ್ರ ಏನ್ ನಿಮಗೆ ಟ್ಯಾಬ್ಲೆಟ್ ಕೊಟ್ಟಿರ್ತಾರ ಅಥವಾ ಇನ್ಸುಲಿನ್ ಇರುತ್ತೆ ಅದನ್ನ ಸರಿಯಾಗಿ ತಗೋಬೇಕು. ಮತ್ತೆ ಅಟ್ಲೀಸ್ಟ್ 150 ಮಿನಿಟ್ಸ್, ಒಂದು ವಾರದಲ್ಲಿ 150 ಮಿನಿಟ್ಸ್ ನಿಮ್ಮ ದೇಹಕ್ಕೆ ಎಕ್ಸರ್ಸೈಸ್ ಆಗ್ಬೇಕು, ಮತ್ತೆ ಯೋಗ ಮತ್ತೆ ಹೊರಗಡೆ ಏನಾದ್ರು ಆಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟ್. ಫಿಸಿಕಲ್ ಆಕ್ಟಿವಿಟೀಸ್ ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ನೀವು ಏನಾದ್ರು ಸ್ಮೋಕಿಂಗ್ ಮಾಡ್ತೀರಾ, ಆಲ್ಕೋಹಾಲ್ ಸೇವನೆ ಮಾಡ್ತೀರಾ ಅಂದ್ರೆ ಇದನ್ನ ಕಟ್ ಡೌನ್ ಮಾಡ್ಬೇಕು. ಜಾಸ್ತಿಯಾಗಿ ವೆಜಿಟೇಬಲ್ಸ್, ಫ್ರೂಟ್ಸ್ ಸೇವನೆ ಮಾಡ್ಬೇಕು. ನೀವು ನಾನ್ ವೆಜ್ ಜಾಸ್ತಿ ಸೇವನೆ ಮಾಡ್ತಾ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ಬೇಕು. ಡಯಾಬಿಟಿಸ್ ಇದೆನಾ, ನಿಮಗೆ ಯಾವ ರೀತಿ ಫುಡ್ ತಗೊಳ್ಬೇಕು ಅನ್ನೋದನ್ನ ನಿಮಗೆ ಡೀಟೇಲ್ಸ್ ಬೇಕಂದ್ರೆ ಡಯಾಬಿಟೀಸ್ ಅಂತ ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಡೀಟೇಲ್ ಅನ್ನ DM ಮಾಡಿ. ರಸಗುಲ್ಲ ತಿಂದ್ಮೇಲೆ ಪ್ಯಾರಲೈಸಿಸ್ ಆಗಿದೆ ನೋಡಿ. ಹೈದರಾಬಾದ್ ಅಲ್ಲಿ 35 ವರ್ಷದ ಒಬ್ಬ ಮನುಷ್ಯನಿಗೆ ಅವ್ನು 5 ರಿಂದ 6 ರಸಗುಲ್ಲ ತಿಂದ್ಮೇಲೆ ಅವ್ರಿಗೆ ಪ್ಯಾರಲೈಸಿಸ್ ಅಟ್ಯಾಕ್ ಆಗಿದೆ. ರಸಗುಲ್ಲ ತಿಂದ್ಮೇಲೆ ಅವ್ರಿಗೆ ಪ್ಯಾರಲೈಸಿಸ್ ಅಟ್ಯಾಕ್ ಯಾಕಾಯ್ತು ಅಂತ ಚೆಕ್ ಮಾಡಿದಾಗ ನೋಡಿ ಏನಾಗುತ್ತೆ, ರಸಗುಲ್ಲ ತಿಂದ್ಮೇಲೆ ಏನಾಗುತ್ತೆ, ರಸಗುಲ್ಲ ಭಾಳ ಸ್ವೀಟ್ ಇರುತ್ತೆ. ಸೊ ಈ ರೀತಿ ನೀವು ಜಾಸ್ತಿ ಸ್ವೀಟ್ ಅನ್ನ ಸೇವನೆ ಮಾಡಿದಾಗ ಏನಾಗುತ್ತೆ, ಅದ್ರಾಗ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಈ ಕಾರ್ಬೋಹೈಡ್ರೇಟ್ ಲೋಡ್ ಜಾಸ್ತಿ ಯಾವಾಗ ಆಗುತ್ತಲ್ಲ ಅದು ತಿಂದ್ಮೇಲೆ ಇನ್ಸುಲಿನ್ ಸ್ಪೈಕ್, ಸಡನ್ಲಿ ಇನ್ಸುಲಿನ್ ನಿಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ. ಸೊ ಒನ್ಸ್ ಇನ್ಸುಲಿನ್ಸ್ ಯಾವಾಗ ಹೆಚ್ಚಾಗುತ್ತಲ್ಲ, ಇನ್ಸುಲಿನ್ ಹೆಚ್ಚಾದಾಗ ನಮ್ಮ ಶರೀರದಲ್ಲಿ ಈ ಪೊಟ್ಯಾಸಿಯಂ ಸೆಲ್ಗಳ ನಮ್ಮ ದೇಹದ ಮೂಲಕ ಪೊಟ್ಯಾಸಿಯಂ ಹೊರಗಡೆ ಹೋಗುತ್ತೆ. ಯಾವಾಗ ಪೊಟ್ಯಾಸಿಯಂ ಕಡಿಮೆ ಆಗುತ್ತಾ ನಮ್ಮ ದೇಹದ ಮೂಲಕ ಹೊರಗಾಗಿ, ನಾರ್ಮಲ್ ಕಿಂತ ಪೊಟ್ಯಾಸಿಯಂ ಯಾವಾಗ ಕಡಿಮೆ ಆಗುತ್ತಲ್ಲ, ಕಡಿಮೆ ಆದಾಗ ಸಡನ್ ಆಗಿ ನಮಗೆ ಪ್ಯಾರಲೈಸಿಸ್ ಆಗುತ್ತೆ. ಸೊ ಒಂದು ಕೈ ಮೂವ್ ಆಗಲ್ಲ, ಕಾಲು ಮೂವ್ ಆಗಲ್ಲ, ಈ ರೀತಿ ಅವ್ರಿಗೆ ಪ್ಯಾರಲೈಸಿಸ್ ಅಟ್ಯಾಕ್ ಆಗುತ್ತೆ. ಜಾಸ್ತಿ ನಿಮ್ಮ ಆಹಾರದಲ್ಲಿ ಶುಗರು ಮತ್ತು ಸಾಲ್ಟ್ ಅನ್ನ ಜಾಸ್ತಿ ತಗೋಬೇಕು. ಕೋಪ ಏನ್ ಸಿಟ್ಟೇನೈತಲ್ಲ ಕಂಪ್ಲೀಟ್ಲಿ ನಿಮ್ಮ ದೇಹವನ್ನ ನಾಶ ಮಾಡಿಬಿಡುತ್ತೆ. ಯಾವಾಗ ಅತಿಯಾದ ಸಿಟ್ಟು ಮಾಡ್ಕೋತಿರಲ್ಲ, ಈ ಆಂಗರ್, ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಶರೀರದಾಗ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಕಾರ್ಟಿಸೋಲ್ ಅಂತ. ಈ ಕಾರ್ಟಿಸೋಲ್ ಹಾರ್ಮೋನ್ ಯಾವಾಗ ರಿಲೀಸ್ ಆಗುತ್ತಲ್ಲ ಇದೊಂದು ಸ್ಟ್ರೆಸ್ ಹಾರ್ಮೋನ್. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಬಾಡಿ ಈಸ್ ಕಂಪ್ಲೀಟ್ಲಿ ಅಂಡರ್ ಸ್ಟ್ರೆಸ್ ಆಗಿಬಿಡುತ್ತೆ. ನಿಮ್ಗೆ ಯಾವಾಗ ಸಿಟ್ಟು ಬರುತ್ತೆ, ಸ್ಟ್ರೆಸ್ ಅಂಡರ್ ಹೋಗ್ತಿರಲ್ಲ, ಅವಾಗ ನಿಮ್ಮ ಮಸಲ್ಸ್ ಎಲ್ಲ ಟೈಟ್ ಆಗ್ತಾವ, ನಿಮ್ಮ ಮೈ ಕೈಯೆಲ್ಲ ನುಸಾಕಿಡಿತ, ಮತ್ತೆ ಜಾಸ್ತಿ ಅಸಿಡಿಟಿ ಆಗುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ಜಾಸ್ತಿ ಸಿಟ್ಟಾದಾಗ ಇನ್ನೊಂದು ಭಾಳ ನಮ್ಮ ಶರೀರದ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ನಿಮ್ಮ ಇಮ್ಯುನಿಟಿ ಕಡಿಮೆ ಆಗಿಬಿಡುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ನಮ್ದೇನು ಹೊಸ ಸೆಲ್ಸ್ಗಳೇನು ರಿಲೀಸ್ ಆಗುತ್ತಲ್ಲ, ಆ ಹೊಸ ಸೆಲ್ಸ್ ರಿಲೀಸ್ ಆದಾಗ ನಮ್ಮ ಚೈತನ್ಯವಾಗಿರುತ್ತೆ, ನಾವು ತುಂಬ ಸಂತೋಷವಾಗಿರೋದು. ಆ ಸೆಲ್ಸ್ಗಳನ್ನು ಡ್ಯಾಮೇಜ್ ಮಾಡಿಬಿಡುತ್ತೆ ನಿಮ್ಮ ಸಿಟ್ಟು. ಒಂದು ದಿವಸ 24 ಅವರ್ಸ್ ನಿಮ್ಮ ಸ್ಲೀಪ್ ಸೈಕಲ್ ಏನು ಪ್ಯಾಟರ್ನ್ ಇರ್ತಲ್ಲ ಕಂಪ್ಲೀಟ್ಲಿ ಅದನ್ನು ಡ್ಯಾಮೇಜ್ ಮಾಡಿಬಿಡುತ್ತೆ. ಮತ್ತು ನಿಮಗೆ ಈ ನೆಗೆಟಿವ್ ಥಾಟ್ಗಳು ಜಾಸ್ತಿ ಬರ್ತಾವ, ನಿಮ್ಮ ಪಾಸಿಟಿವ್ ಥಾಟ್ಗಳನ್ನು ಬ್ಲಾಕ್ ಮಾಡುತ್ತೆ. ಜಾಸ್ತಿ ಸಿಟ್ಟು ಮಾಡ್ಕೊಳ್ಳೋ ನಿಮ್ಮ ಹೆಂಡತಿಗೆ, ನಿಮ್ಮ ಮನೇಲಿರೋ ಅಪ್ಪ ಅಮ್ಮ ಮಕ್ಕಳಿಗೆ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಮಕ್ಕಳಲ್ಲಿ ಜಂತುಹುಳ ನಿವಾರಣೆ ತುಂಬಾ ಅವಶ್ಯಕ, ಇಲ್ಲಾದ್ರೆ ಈ ತರ ಆಗುತ್ತೆ ನೋಡಿ. ಹೊಟ್ಟೆ ನೋವು ಹಾಗೂ ವಾಂತಿಯಿಂದ ಬಳಲುತ್ತಿದ್ದ 4 ವರ್ಷದ ಪುಟ್ಟ ಬಾಲಕಿಯ ಶಸ್ತ್ರಚಿಕಿತ್ಸೆ ಕೈಗೊಂಡ ವೈದ್ಯರೇ ದಂಗಾಗಿ ಹೋದ ಘಟನೆ ಗ್ರೇಟರ್ ನೋಯ್ಡಾದ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಂಭವಿಸಿದೆ. ಪುಟ್ಟ ಬಾಲಕಿಯ ಹೊಟ್ಟೆ ತುಂಬೆಲ್ಲ ಸಹಸ್ರಾರು ದುಂಡು ಹುಳಗಳು ತುಂಬಿ ಹೋಗಿದ್ದು
ವೈದ್ಯರ ಸಮಯ ಪ್ರಜ್ಞೆಯಿಂದ ಬಾಲಕಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ನೋಡಿ, ಜಂತು ಹುಳ ನಿವಾರಣೆ ಮಾಡ್ಬೇಕಾದ್ರೆ ಒಂದು ಮಾತ್ರೆ ಬರುತ್ತೆ, ಟ್ಯಾಬ್ಲೆಟ್ ಆಲ್ಬೆಂಡಜೋಲ್ ಅಂತ. ಈ ಮಾತ್ರೆ ಈ WHO ಇಂದ ಅಪ್ರೂವ್ ಇದೆ, ಮಕ್ಕಳಲ್ಲಿ ಸೇಫ್ ಇದೆ. ನಿಮ್ಮ ಮಕ್ಕಳಿಗೆ ಎಷ್ಟು ಡೋಸ್ ಕೊಡಬೇಕು ಅನ್ನೋದನ್ನ ಡಿಟೇಲ್ ಬೇಕಾದ್ರೆ ಡೋಸ್ ಅಂತ ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಮಗುವಿನ ಏಜ್ ಎಷ್ಟಿದೆ ಅದನ್ನು ಕೂಡ ಕಮೆಂಟ್ ಮಾಡಿ. ಇದ್ರ ಜೊತೆಗೆ ನಿಮ್ಮ ಮಕ್ಕಳಿಗೆ ಆಹಾರ ಕೊಡ್ತೀರಾ, ಆಹಾರ ತುಂಬಾ ಶುದ್ಧವಾಗಿರಬೇಕು. ಅವರು ಊಟಕ್ಕಿಂತ ಮೊದಲು ಮತ್ತು ಶೌಚಾಲಯಕ್ಕೆ ಹೋದ್ಮೇಲೆ ಅವ್ರ ಕೈಗಳನ್ನ ಶುದ್ಧವಾಗಿ ತೊಳಿಬೇಕು. ಮತ್ತು ಮಕ್ಕಳು ಸಾಮಾನ್ಯವಾಗಿ ಮಣ್ಣಿನಲ್ಲಿ ಬಹಳ ಆಟ ಆಡ್ತಾರೆ. ಸೊ ಮಣ್ಣಿನಲ್ಲಿ ಆಟ ಆಡೋದ್ರಿಂದ ಏನಾಗುತ್ತೆ, ಅವ್ರ ಉಗುರಲ್ಲಿ ಅದು ಧೂಳು ಹೋಗುತ್ತೆ, ಈ ಮಣ್ಣು ಹೋಗುತ್ತೆ. ಹೀಗಾಗಿ ಮಕ್ಕಳ ಉಗುರನ್ನ ನೀವು ಅದನ್ನ ತೆಗಿಬೇಕು. ಇದು ಸಾಮಾನ್ಯವಾಗಿ ಬರೋದು ಕಲುಷಿತವಾದ ನೀರು ಮತ್ತು ಆಹಾರದಿಂದ. ಹೀಗಾಗಿ ನಿಮ್ಮ ಮಕ್ಕಳಿಗೆ ನೀವು ಹಣ್ಣುಗಳನ್ನ ಏನ್ ನೀಡ್ತೀರಾ, ಆಹಾರನ್ನ ಏನ್ ನೀಡ್ತೀರಾ, ಅದು ತುಂಬಾ ಶುದ್ಧವಾಗಿರಬೇಕು. ಈ ರೀತಿ ಮಾಡಿದ್ರೆ ನಿಮ್ಮ ಮಕ್ಕಳಲ್ಲಿ ಇದು ಜಂತು ಹುಳುಗಳ ನಿವಾರಣೆ ಮಾಡ್ಬೋದು. ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಆಪ್ತರ ಸಾವಿನ ನೋವಿನ ನಡುವೆಯೂ ನೂರಾರು ಕುಟುಂಬಗಳು ತೋರಿದ ಆ ಧೈರ್ಯ ಮತ್ತು ಉದಾರತೆ ನಿಜಕ್ಕೂ ಶ್ಲಾಘನೀಯ. ಒಬ್ಬರು ಅಂಗಾಂಗ ದಾನ ಮಾಡುವುದರಿಂದ ಬರೋಬ್ಬರಿ 8 ಜನರ ಬದುಕಿನಲ್ಲಿ ಹೊಸ ಬೆಳಕು ಮೂಡಿಸಲು ಸಾಧ್ಯವಿದೆ. ಬನ್ನಿ, ಅಂಗಾಂಗ ದಾನದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡೋಣ. ಸಾವಿನ ನಂತರವೂ ಮತ್ತೊಬ್ಬರ ಉಸಿರಾಗಿ ಬದುಕುವ ಈ ಪುಣ್ಯದ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಜೀವ ಉಳಿಸುವ ಸರ್ಕಾರದ ಸಂಕಲ್ಪಕ್ಕೆ ಜೊತೆಯಾಗೋಣ. ಈವರೆಗೆ 60,000ಕ್ಕೂ ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಕ್ಲಿನಿಕ್ ಬರೋ 90% ಪೇಷಂಟ್ಗಳು ಈ ಮಿಸ್ಟೇಕ್ ಮಾಡ್ತಾರೆ. ಈ ಮಿಸ್ಟೇಕ್ ಅನ್ನ ನೀವು ಮಾಡಬೇಡಿ. ಈ ಪಿತ್ತಿನ ಮಾತ್ರೆ ತಗೊಳ್ತಾರಲ್ಲ, ಸ್ಪೆಷಲಿ ಒಮೆಪ್ರೊಜಾಲ್ ಮತ್ತೆ ಪೆಂಟೋಸಿಡ್ ಇಂಥ ಮಾತ್ರೆಗಳನ್ನ ತಗೊಳ್ತಾರಲ್ಲ, ಆ ಮಾತ್ರೆಗಳನ್ನ ತುಂಬಾ ತಪ್ಪಾಗಿ ತಗೊಳ್ತಾರೆ. ನೋಡಿ, ಈ ಮಾತ್ರೆಗಳನ್ನ ನೀವು ತಗೊಳ್ತಾ ಇದ್ರೆ ನೀವು ಊಟಕ್ಕಿಂತ ಮೊದಲು ಒಂದು 30 ನಿಮಿಷ ಮೊದಲು ಆ ಟ್ಯಾಬ್ಲೆಟ್ ಅನ್ನ ತಗೊಂಡು ನೀವು ಏನಾದ್ರೂ ಆಹಾರ ಸೇವನೆ ಮಾಡ್ಬೇಕು. ನಮ್ಮ ಕ್ಲಿನಿಕ್ ಬರೋ ಪೇಷಂಟ್ಗಳು ಹೇಳ್ತಾರೆ, ಇಲ್ಲ ಸರ್ ಖಾಲಿ ಹೊಟ್ಟಿಲೆ ನಾನು ಟ್ಯಾಬ್ಲೆಟ್ ತಗೊಂಡು ಟೀ ಕೊಡದೆ ಅಂತ. ಏನಾಗುತ್ತೆ, ನೀವು ಆ ಟ್ಯಾಬ್ಲೆಟ್ ತಗೊಂಡ್ಮೇಲೆ ನೀವು ಸ್ವೀಟ್ ಏನಾದ್ರೂ ತಿಂದ್ರೆ ಮತ್ತೆ ಟೀ ಕುಡಿದ್ರೆ ಅದು ಚೆನ್ನಾಗಿ ಡೈಜೆಸ್ಟ್ ಆಗಲ್ಲ, ಮತ್ತೆ ಅಸಿಡಿಟಿ ತುಂಬಾ ಇನ್ನೂ ಹೆಚ್ಚಾಗುತ್ತೆ. ಮತ್ತೆ ಯಾವ್ದಾದ್ರೂ ನೀವು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ತಗೊಳ್ತಿದ್ರೆ ಈ ಟ್ಯಾಬ್ಲೆಟ್ಗಳು ತಗೊಳ್ಳೋದು ಬಹುಮುಖ್ಯವಾಗಿರುತ್ತೆ. ಈ ರೀತಿ ತುಂಬಾ ಜನ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ನೋಡ್ರಿ, ಈ ಹಾರ್ಟ್ ಅಟ್ಯಾಕ್ ಆದಾಗ ಮೆಡಿಕಲ್ ಎಮರ್ಜೆನ್ಸಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಆಗ ಏನ್ ಮಾಡ್ಬೇಕಾದ್ರೆ ಯಾವುದೇ ಮನುಷ್ಯಗೆ ಹಾರ್ಟ್ ಅಟ್ಯಾಕ್ ಆಯ್ತಂದ್ರೆ ಅವ್ರನ್ನ ಯಾವ್ದಾರ ಒಂದು ಜಾಗದಾಗ ಸೇಫ್ ಆಗಿ ಹೋಗಿ ಮಲಗಿಸ್ಬೇಕು, ಯಾವ್ದಾದ್ರು ಹೆಲ್ಪ್ ತಗೊಳ್ಬೇಕ್ರಿ. ಅವಾಗ ನೀವು ಬೇಗ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಆಂಬ್ಯುಲೆನ್ಸ್ ಕರಿಬೇಕು. ಸೊ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಆಫೀಸ್ದಲ್ಲಿ ರೀ ಈ 2 ಮಾತ್ರೆಗಳು ಬರ್ತಾವ, ಅದನ್ನೊಂದು ಪಾಕೆಟ್ದಾಗ ಹಾಕಿಡ್ರಿ. ಯಾವಾಗ ಈ ರೀತಿ ಆಗ್ತದಲ್ಲ ಆ ಮಾತ್ರೆಗಳು ಕೊಡ್ಬೇಕು. ನೋಡ್ರಿ, ಒಂದು ಮಾತ್ರೆ ಬರುತ್ತೆ ಆಸ್ಪಿರಿನ್ ಅಂತ ಬರುತ್ತೆ. ಆಸ್ಪಿರಿನ್ 150 mg ಬರುತ್ತೆ. ಆ 2 ಟ್ಯಾಬ್ಲೆಟ್ ಅನ್ನ ಅವ್ರಿಗೆ ತಿನ್ನಕ್ಕೆ ಕೊಡ್ಬೇಕು. ಹಿಂಗ ಚಿವ್ ಮಾಡ್ಬೇಕು. ಚಿವ್ ಮಾಡಿ ಆ ಮಾತ್ರೆಗಳನ್ನ ತೊಗೊಳ್ಬೇಕು. ಮತ್ತು ಇನ್ನೊಂದು ಸಾರ್ಬಿಟ್ರೇಟ್ ಅಂತ ಮಾತ್ರೆ ಬರುತ್ತೆ 5 mg. ಆ ಒಂದು ಟ್ಯಾಬ್ಲೆಟ್ ಅನ್ನ ನಾಲ್ಗೆ ಕೆಳ್ಕೊಡ್ಬೇಕು. ಈ ರೀತಿ ಮಾಡಿದ್ರೆ ನೀವೊಬ್ಬರ ಜೀವ ಉಳಿಸೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೋಡ್ರಿ, ಒಂದು ಎಮರ್ಜೆನ್ಸಿ ಒಂದು ಪ್ರೊಸೀಜರ್ ಬರುತ್ತೆ CPR. ಅದನ್ನ ಹೇಗೆ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಅದು ಕಲಿಬೇಕಾದ್ರೆ CPR ಅಂತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಈ ರೀತಿ ಅವ್ರಿಗೆ ಚುಚ್ಚುಮದ್ದು ವ್ಯಾಕ್ಸಿನನ್ನು ನೀಡಲಾಗುತ್ತೆ. ನೋಡಿ, ಗರ್ಭಿಣಿ ಇದ್ದಾಗ ಅವರಿಗೆ TD ಅಂತ ಒಂದು ಡೋಸ್ ಬರುತ್ತೆ. ಆ 3 ಡೋಸ್ಗಳನ್ನ ನೀಡಲಾಗುತ್ತೆ. ಮೊದಲು ಗರ್ಭಿಣಿ ಇದ್ದಾಗ ಫಸ್ಟ್ ಡೋಸು, ಅದಾದಮೇಲೆ 1 ತಿಂಗಳು, ಅವ್ರು 3 ವರ್ಷದ ಒಳಗೆ ಗರ್ಭಿಣಿ ಆದರೆ ಅವ್ರಿಗೆ ಬೂಸ್ಟರ್ ಡೋಸನ್ನು ನೀಡಲಾಗುತ್ತೆ. ಈಗ ಮಗು ಹುಟ್ಟಿದ ಮೇಲೆ ಅವರಿಗೆ OPV ನೀಡ್ತೀವಿ, ಹೆಪಟೈಟಿಸ್ B ಮತ್ತು BCG ವ್ಯಾಕ್ಸಿನನ್ನು ನೀಡಲಾಗುತ್ತೆ. ಮತ್ತು ನೋಡಿ, ಈ ಡೋಸ್ಗಳು ಸರಿಯಾಗಿ ಕೊಡಬೇಕು. ಮಗು 6 ವಾರ ಆದಮೇಲೆ ಅಂದರೆ 1.5 ತಿಂಗಳಾದಮೇಲೆ ಅವ್ರಿಗೆ 5 ಡೋಸ್ ಬರುತ್ತೆ. ಒಂದು OPV 1 ಅಂತ ಬರುತ್ತೆ, ರೋಟಾ 1, IPV, PCV 1 ಮತ್ತು ಪೆಂಟಾ 1 ಅಂತ ಬರುತ್ತೆ. ಅದೇ ರೀತಿ ಮಗು 10 ತಿಂಗಳಾದಮೇಲೆ ಮತ್ತೆ ನಾವು ರಿಪೀಟ್ ಮಾಡ್ತೀವಿ OPV 2, ರೋಟಾ 2 ಮತ್ತು ಪೆಂಟಾ 2. ನೋಡಿ, ಮಗು ಇವಾಗ 14 ವಾರ ಆದಮೇಲೆ ಮತ್ತೆ ನಾವು 6 ತಿಂಗಳಲ್ಲಿ ಏನು ಕೊಟ್ಟಿರ್ತೀವಿ ಅದನ್ನೆಲ್ಲ ಮತ್ತೆ 3rd ಡೋಸ್ ಆಗಿ ರಿಪೀಟ್ ಆಗಿ ಮಾಡ್ತೀವಿ. OPV 3, ರೋಟಾ 3, IPV 2 ಮತ್ತು PCV 2, ಪೆಂಟಾ 3 ಈ ರೀತಿ ನೀಡುತ್ತೇವೆ. ನೋಡಿ, ಮಗು 9 ತಿಂಗಳಾದಮೇಲೆ ಮಗುವಿಗೆ ನಾವು MR1 ಕೊಡ್ತೀವಿ. ಈ ಕೆಲವೊಂದು ಪ್ರದೇಶಗಳಿಗೆ JE ಅಂತಿದೆ, ಜಪನೀಸ್ ಎನ್ಸೆಫಲೈಟಿಸ್
ಅದನ್ನು ನೀಡ್ತೀವಿ. ಮತ್ತು IPV3 ಮತ್ತು ಇವಾಗ ವಿಟಮಿನ್ ಎ ಅನ್ನು ಸ್ಟಾರ್ಟ್ ಮಾಡ್ತೀವಿ ಮಗುವಿಗೆ. ಅದು ಮಗು 5 ವರ್ಷ ಆಗುವವರೆಗೆ ಪ್ರತಿ 6 ತಿಂಗಳಿಗೆ 1 ml ಅನ್ನು ನೀಡಲಾಗುತ್ತೆ. ಮತ್ತು PCV ಬೂಸ್ಟರನ್ನು ನೀಡಲಾಗುತ್ತೆ. 16ರಿಂದ 24 ತಿಂಗಳಿದ್ರೆ ಮಗುವಿಗೆ OPV ಬೂಸ್ಟರ್, MR2, JE2 ಮತ್ತು ವಿಟಮಿನ್ ಎ ಅನ್ನು ನೀಡಲಾಗುತ್ತೆ. ಮಗು 5 ವರ್ಷ ಆದಾಗ DPT2, ಮಗು 10 ವರ್ಷ ಆದಾಗ ಮತ್ತು 16 ವರ್ಷ ಆದಾಗ TD ಡೋಸನ್ನು ಮಕ್ಕಳಿಗೆ ನೀಡಲಾಗುತ್ತೆ. ಇವೆಲ್ಲ ವ್ಯಾಕ್ಸಿನ್ ನೀಡೋದ್ರಿಂದ ನಿಮ್ಮ ಮಗುವಿನಲ್ಲಿ ಚೆನ್ನಾಗಿ ಒಂದು ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗುತ್ತೆ. ಅವ್ರಿಗೆ ಯಾವುದೇ ರೀತಿಯಾದ ಕಾಯಿಲೆಗಳು ಬರಲ್ಲ. ಮಾರಣಾಂತಿಕ ಕಾಯಿಲೆಗಳನ್ನ ಹೇಳ್ತೀವಿ. ಇದರಿಂದ ತಡೆಯಲು ಈ ಡೋಸ್ಗಳನ್ನು ಉಚಿತವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀಡಲಾಗುತ್ತದೆ. ನಿಮ್ಮ ಮಗು ಎಷ್ಟು ತಿಂಗಳಿದೆ, ಯಾವುದಾದ್ರೂ ಡೋಸ್ ಮಿಸ್ ಆಗಿದೆನಾ, ಆ ರೀತಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಮಗುವಿನ ಏಜ್ ಮತ್ತು ಯಾವ ಡೋಸ್ ಮಿಸ್ ಆಗಿದೆ. ನೀವೇನಾದರೂ ಗರ್ಭಿಣಿ ಮಾಡಿದ್ದೀರಾ? ಹಾಗಾದರೆ ಈ ಆಹಾರಗಳ ಸೇವನೆ ಮಾಡಬೇಡಿ. ನೀವು ಗರ್ಭಿಣಿ ಇದ್ದಾಗ ಈ ಅತಿಯಾದ ರಾ ಕುಕ್ಕು ಮತ್ತು ಈ ಚೆನ್ನಾಗಿ ಕುಕ್ ಆಗದೆ ಇರುವಂಥ ಫುಡ್ಗಳನ್ನ ಸೇವನೆ ಮಾಡಬೇಡಿ. ಸ್ಪೆಷಲಿ ಕಚ್ಚಾ ಎಗ್ಗು, ಹಾಫ್ ಬಾಯ್ಲ್ಡ್ ಎಗ್ಗು, ಚಿಕನ್ನು, ಫಿಶು ಏನು ಚೆನ್ನಾಗಿ ಕುಕ್ ಮಾಡಲ್ಲ ಅಂಥ ಆಹಾರಗಳನ್ನ ಸೇವನೆ ಮಾಡಬೇಡಿ. ಅತಿಯಾದ ಟೀ ಮತ್ತು ಕಾಫಿ ಇವುಗಳನ್ನು ಸೇವನೆ ಮಾಡಬೇಡಿ. ಇವುಗಳನ್ನ ಅತಿಯಾದ ಟೀ ಮತ್ತು ಕಾಫಿ ಸೇವನೆ ಮಾಡಿದ್ರೆ ನಿಮಗೆ ಮಿಸ್ ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಏನು ಹುಟ್ಟು ಮಗು ಏನಿರುತ್ತೆ ಅದ್ರ ವೇಟ್ ಕಡಿಮೆ ಆಗುತ್ತೆ. ಕಚ್ಚಾ ಹಾಲಿನ ಪದಾರ್ಥಗಳು, ಹಾಲು ಇವುಗಳನ್ನು ಸೇವನೆ ಮಾಡಬೇಡಿ. ಇದೇನಾಗುತ್ತೆ, ತುಂಬ ನಿಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಮುಖ್ಯ, ಈ ಕ್ಯಾನ್ ಫುಡ್ ಏನು ಬರುತ್ತೆ, ಅನ್ಪ್ರೊಸೆಸ್ಡ್ ಫುಡ್ ಏನು ಬರುತ್ತೆ ಮತ್ತು ಜಂಕ್ ಫುಡ್ ಇವುಗಳನ್ನ ಅವಾಯ್ಡ್ ಮಾಡಿ. ಪಪ್ಪಾಯಿ ಮತ್ತು ಪೈನಾಪಲ್ ಇಂಥ ಹಣ್ಣುಗಳನ್ನು ಸೇವನೆ ಮಾಡಬೇಡಿ. ಈ ಹಣ್ಣುಗಳ ಸೇವನೆ ಮಾಡೋದ್ರಿಂದ ಮಿಸ್ ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಎಲ್ಲ ಗರ್ಭಿಣಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನಿತರ ನಿಮ್ಗೆ ಏನಾದರೂ ಡಿಟೇಲ್ ಬೇಕಾದರೆ ಟಿಪ್ಸ್ ಅಂತ ಕಮೆಂಟ್ ಮಾಡಿ. ಪುರುಷರ ಆರೋಗ್ಯ ಮತ್ತು ಲೈಂಗಿಕ ಆರೋಗ್ಯಕ್ಕಾಗಿ ಈ ಅಶ್ವಗಂಧ ಮಾತ್ರೆಗಳು ಬರುತ್ತೆ ಮತ್ತು ಅಶ್ವಗಂಧ ಈ ಪೌಡರ್ ಬರುತ್ತೆ ಚೂರ್ಣ. ಇದು ತುಂಬಾ ಒಳ್ಳೇದು. ನೋಡ್ರಿ, ಈ ಟ್ಯಾಬ್ಲೆಟ್ ಯೂಸ್ ಮಾಡೋದ್ರಿಂದ ಈ ಕಾರ್ಟಿಸೋಲ್ ಹಾರ್ಮೋನು ಮತ್ತೆ ಸ್ಟ್ರೆಸ್ ಆಗುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತೆ ತುಂಬಾ ಅವ್ರ ಮೂಡ್ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಎನರ್ಜಿ ಕೊಡುತ್ತೆ. ಕೆಲವೊಬ್ಬರಿಗೆ ಇದು ED ಅಂತ ಸಮಸ್ಯೆ ಬರುತ್ತೆ, ಉದ್ರೇಕದ ಸಮಸ್ಯೆ, ಎರೆಕ್ಟೈಲ್ ಡಿಸ್ಫಂಕ್ಷನ್. ಅವ್ರಿಗೆ ಈ ಮಾತ್ರೆಗಳು ನ್ಯಾಚುರಲ್ ಆಗಿ ಕೆಲಸ ಮಾಡುತ್ತೆ ಅವ್ರ ದೇಹದ ಮೇಲೆ. ಜಿಮ್ ಮಾಡ್ತಾರಲ್ಲ ಅವ್ರಿಗೆ ಭಾಳ ಒಳ್ಳೆಯದು. ಇದು ಮಸಲ್ ಬಿಲ್ಡ್ ಮಾಡಬೇಕಾದ್ರೆ ನಮಗೆ ಒಂದು ಹಾರ್ಮೋನ್ ಬೇಕು, ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್. ಸೊ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನ ಇದು ಜಾಸ್ತಿ ಉತ್ಪತ್ತಿ ಮಾಡುತ್ತೆ ಈ ಮಾತ್ರೆ ತಗೊಳ್ಳೋದ್ರಿಂದ. ಮತ್ತೆ ಅವ್ರ ಮಸಲ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಕೆಲವೊಂದು ಜನಕ್ಕೆ ಈ ನಿದ್ರೆ ಸಮಸ್ಯೆ ಬಹಳ ಇರುತ್ತೆ, ಸ್ಟ್ರೆಸ್ ಆಗಿ ನಿದ್ರೆ ಆಗಲ್ಲ. ನಿದ್ರೆ ಕೂಡ ಈ ಮಾತ್ರೆ ತಗೊಳ್ಳೋದ್ರಿಂದ ಅವ್ರ ನಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಕೆಲವೊಂದು ಜನಕ್ಕೆ ಈ ಮಕ್ಕಳಾಗಲ್ಲ, ಯಾಕಂದ್ರೆ ಅವ್ರ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಸ್ಪರ್ಮ್ ಉತ್ಪಾದನೆ ಕಡಿಮೆ ಇರುತ್ತೆ. ಈ ಮಾತ್ರೆ ತಗೊಳ್ಳೋದ್ರಿಂದ ಅವ್ರ ಸ್ಪರ್ಮ್ ಕ್ವಾಲಿಟಿ ಏನಿರುತ್ತೆ ಅದು ಚೆನ್ನಾಗಾಗುತ್ತೆ. ಮತ್ತೆ ಸ್ಪರ್ಮ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಉತ್ಪಾದನೆ, ಅದನ್ನು ಕೂಡ ಇದು ಹೆಚ್ಚು ಮಾಡುತ್ತೆ. ಈ ಬಹಳಷ್ಟು ಜನಕ್ಕೆ ಈ ಲೈಂಗಿಕ ಆಸಕ್ತಿ ತುಂಬಾ ಕಡಿಮೆ ಆಗುತ್ತೆ. ಈ ಟ್ಯಾಬ್ಲೆಟ್ ತಗೋದ್ರಿಂದ ಅವ್ರ ಲೈಂಗಿಕ ಆರೋಗ್ಯ ತುಂಬಾ ಹೆಲ್ದಿ ಆಗಿರುತ್ತೆ. ಇನ್ನಿತರ ಲೈಂಗಿಕ ಆರೋಗ್ಯ ಮತ್ತೆ ಪುರುಷರ ಆರೋಗ್ಯದ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ನೀವು ಆರೋಗ್ಯ ಅಂತ ಕಮೆಂಟ್ ಮಾಡಿ. ಎಲ್ಲ ಪುರುಷರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಒಂದು ಸ್ಮಾಲ್ ರಿಕ್ವೆಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದವ್ರಿಗೆ, ಅಂದರೆ ಸ್ಪೆಷಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಲಿಂಕ್ಡ್ಇನ್ ಯಾವುದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಏನಪ್ಪ ಅಂದರೆ, ಒಂದು ಕಕಿಂದ ಅಂತ ಒಂದು ಇಂಡಿಯಾದಲ್ಲಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸಲ್ಲಿ ಏನಾಗಿದೆ, ಒಬ್ಬರು ಮಹಿಳೆ ಒಂದು ರೀಲ್ಸು ಎಲ್ಲ ಒಂದು ಕಡೆ ವಿಡಿಯೋ ನೋಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ದತ್ತೂರ ಅಂತ ಬರುತ್ತೆ, ಇದು ಪ್ಲ್ಯಾಂಟು, ದತ್ತೂರ ಹೂಗಳು ಮತ್ತು ಆ ಹೂಗಳಿಗೆ ಆ ದಾಲನ್ನು, ಬೀಜಗಳನ್ನ ಸೇರಿಸಿ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಉಪಯೋಗ ಆಗುತ್ತೆ ಅಂತ ಅವರು ಸೇವನೆ ಮಾಡಿದ್ದಾರೆ. ಈ ದತ್ತೂರ ಅನ್ನೋದು ತುಂಬ ಒಂದು ಪಾಯ್ಸನಸ್ಸು. ಇದನ್ನು ಸೇವನೆ ಮಾಡಿದಾಗ ಏನಾಗುತ್ತೆ, ಇದೊಂದು ಪಾಯ್ಸನ್ ಆಗುತ್ತೆ ಅವ್ರಿಗೆ. ಏನು ನೋಡಿ, ಹಾರ್ಟ್ ರೇಟ್ ಹೆಚ್ಚಾಗುತ್ತೆ, ಮತ್ತು ಫೀವರ್ ಹೆಚ್ಚಾಗೋದು, ವಾಂತಿ, ಬೇದಿ, ಹಾರ್ಟ್ ರೇಟ್ ಹೆಚ್ಚಾಗುತ್ತೆ, ಹೆಲುಸಿನೇಷನ್ ಕೂಡ ಆಗುತ್ತೆ. ಈ ರೀತಿಯಾಗಿ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಆ ಒಂದು ಮಿಸ್ಲೀಡಿಂಗ್ ವಿಡಿಯೋನ ನೋಡಿ. ಸೊ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಲಿಂಕ್ಡ್ಇನ್ ಮತ್ತು ಟ್ವಿಟರ್, ಆಲ್ ಇವ್ರಿಗೆಲ್ಲ ಒಂದು ಏನು ನನ್ನ ರಿಕ್ವೆಸ್ಟ್ ಅಂದರೆ, ಈ ಕ್ವಾಲಿಫೈಡ್ ಇದ್ದವ್ರಿಗೆ ಒಂದು ವೆರಿಫಿಕೇಷನ್ ಕೊಡಬೇಕು. ಸ್ಪೆಷಲಿ ನೋಡಿ, ಕಂಟೆಂಟ್ ಯಾರು ಮಾಡ್ತಾರೆ ರಿಲೇಟೆಡ್ ಮೆಡಿಕಲ್ ಮತ್ತು ಹೆಲ್ತು, ಬ್ಯೂಟಿ, ಫಿಟ್ನೆಸ್, ಜಿಮ್, ನ್ಯೂಟ್ರಿಷನ್, AI ರಿಲೇಟೆಡ್, ಸ್ಪೆಷಲಿ ಇನ್ನೊಂದಂದರೆ ಮನಿ ಇನ್ವೆಸ್ಟ್ಮೆಂಟ್, ಇಂಥ ಒಂದು ಎಲ್ಲ ಕ್ರಿಯೇಟರ್ಗೆ ಅವರು ಜೆನ್ಯೂನ ಇಲ್ಲ ಅಂತ ಅವರು ವೆರಿಫೈ ಮಾಡಬೇಕು. ಇದನ್ನು ಯಾವ ರೀತಿ ವೆರಿಫೈ ಮಾಡ್ಬೋದು ಅಂದರೆ, ಅವರು ಒಂದು ವೆರಿಫಿಕೇಷನ್ ಕಾಲಮ್ ಕೊಟ್ಟು ಅಲ್ಲಿ ಯಾರು ಅವರು ಯಾರು ಕ್ರಿಯೇಟರ್ ಇದ್ದಾರೆ ಅವ್ರ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ
ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಅದನ್ನು ನಾವು ವೆರಿಫೈ ಮಾಡಿ ಅವ್ರಿಗೆ ಅಪ್ರೂವ್ ಮಾಡಬೇಕು. ಈ ರೀತಿ ಮಾಡಿದ್ರೆ ಈ ರೀತಿ ಮಿಸ್ಲೀಡಿಂಗ್ ಕಂಟೆಂಟನ್ನು ನಾವು ತಡಿಬೋದು. ಇಟ್ ಈಸ್ ಮೈ ಸ್ಮಾಲ್ ರಿಕ್ವೆಸ್ಟ್. ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ಏನು ಅನಿಸುತ್ತೆ, ನಾನು ಹೇಳಿರುವ ಪಾಯಿಂಟ್ ನಿಮಗೆ ಜೆನ್ಯೂನ್ ಅನಿಸುತ್ತೆ, ಯಾವ ರೀತಿ ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗಾಗಿ ಇದು ರೀಚ್ ಆಗಬೇಕು, ಎಲ್ಲ ಇನ್ಸ್ಟಾ, ಯೂಟ್ಯೂಬ್, ಫೇಸ್ಬುಕ್ ಎಲ್ಲರಿಗೂ ರೀಚ್ ಆಗುವವರೆಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಸಾಲ್ಟ್, ಮ್ಯಾಗ್ನೇಸಿಯಂ ಸಲ್ಫೇಟ್ ಅಂತ ಬರುತ್ತೆ ನೋಡಿ. ಭಾಳ ಜನಕ್ಕೆ ಇದು ಕಾಲುಗಳು ನೋವಾಗುತ್ತೆ. ಇದು ನಾವೇನು ಫುಟ್ ಅಂತ ಹೇಳ್ತೀವಿ, ಅಂಗಾಲುಗಳು ತುಂಬ ನೋವಾಗುತ್ತೆ. ಅವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ ನೋಡಿ. ಒಂದು ಸ್ವಲ್ಪ ಉಗುರು ಬೆಚ್ಚನೆ ನೀರಿನಲ್ಲಿ ಈ 1 ಪಾಕೆಟ್ ಇಪ್ಸಮ್ ಸಾಲ್ಟನ್ನು ಹಾಕಿ ಒಂದು 15ರಿಂದ 20 ನಿಮಿಷ ಅವರು ಒಂದು ಕಾಲನ್ನ ಸೋಕ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಅವ್ರ ಕಾಲು ನೋವು ದಿನೇ ಕಡಿಮೆ ಆಗುತ್ತೆ. ಮತ್ತೆ ಕೆಲವೊಂದು ಜನಕ್ಕೆ ಅವ್ರು ಹೊರಗಡೆ ಹೋಗಿ ಮತ್ತೆ ಏನಾದರೂ ಆಟ ಆಡಿ ಬಂದು ಹೊರಗಡೆ ಬಂದು ಕೆಲಸ ಮಾಡಿ ಬಂದ್ಮೇಲೆ ತುಂಬಾ ಆಯಾಸ ಆಗುತ್ತೆ. ಅವ್ರು ಏನ್ ಮಾಡ್ಬೇಕಂದ್ರೆ ಅವ್ರು ಸ್ನಾನ ಮಾಡುವ ಬಕೆಟ್ಗೆ ಈ ಇಪ್ಸಮ್ ಸಾಲ್ಟ್ ಅನ್ನ ಹಾಕಿ ಸ್ನಾನ ಮಾಡೋದ್ರಿಂದ ಅವ್ರ ದೇಹದಲ್ಲಿ ಏನು ನೋವು ಇರುತ್ತೆ ಅದು ನೋವು ಕಡಿಮೆ ಆಗುತ್ತೆ. ಗರ್ಭಿಣಿಯ ಮಳೆ ಇದ್ರೆ ಮತ್ತೆ ಕೆಲವೊಂದು ಜನಕ್ಕೆ ನೋವಿದ್ರೆ, ಇನ್ಫೆಕ್ಷನ್ ಮತ್ತೆ ಡಯಾಬಿಟಿಕ್ ಫುಟ್ ಅಲ್ಸರ್ ಅಂತ ಹೇಳ್ತೀವಿ, ಆ ತರ ಏನಾದರೂ ಇದ್ರೆ ಇದನ್ನು ನಾವು ಉಪಯೋಗ ಮಾಡಬಾರ್ದು. ಇದು ವೈದ್ಯರ ಸಲಹೆ ಮೇಲೆಗೆ ಉಪಯೋಗ ಮಾಡೋದು ತುಂಬಾ ಒಳ್ಳೆಯದು. ನೋಡಿ, ರಾತ್ರಿ ಮಲ್ಕೊಂಡಾಗ ಆಯ್ತು ಮತ್ತೆ ಕಿವಿಯಲ್ಲಿ ಮಕ್ಕಳಿಗೆ ಏನಾದ್ರೂ ಹುಳುಗಳು ಹೋದ್ರೆ ಏನ್ ಮಾಡ್ಬೇಕು ಪ್ರಥಮ ಚಿಕಿತ್ಸೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೋಡಿ, ಮಕ್ಕಳಿಗೆ ಏನಾದ್ರೂ ಕಿವಿಯಲ್ಲಿ ಹುಳುಗಳು ಹೋದ್ರೆ ನೀವು ಹೆದರ್ಬೇಡಿ, ಕಾಮ್ ಆಗಿರ್ರಿ. ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ. ನೋಡಿ, ಮಗುವಿಗೆ ಏನಾದ್ರೂ ಕಿವಿಯಲ್ಲಿ ಹುಳುಗಳು ಹೋದಾಗ ನೀವೇನಾದ್ರೂ ಇಯರ್ ಬಡ್ ಹಾಕಿ ತೆಗೆದು, ಏನಾದ್ರೂ ಶಾರ್ಪ್ ಇನ್ಸ್ಟ್ರೂಮೆಂಟ್ ಹಾಕೋದು, ಏನಾದ್ರೂ ಹಾಕಿ ಅದನ್ನ ತೆಗೆಯಲು ಟ್ರೈ ಮಾಡಬೇಡಿ. ಯಾಕಂದ್ರೆ ಅಲ್ಲಿ ಒಳಗಡೆ ಪರದೆ ಏನಿರುತ್ತೆ ಅದು ಹರಿಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರೀತಿಯಾದ ಯಾವುದೇ ಕೆಲಸಗಳನ್ನ ಮಾಡಬೇಡಿ. ಏನ್ ಮಾಡ್ಬೇಕು ಅನ್ನೋದು ತುಂಬಾ ಮುಖ್ಯ. ನೋಡಿ, ಏನಾದ್ರೂ ಇದು ಆಯಿಲ್ ಇರುತ್ತಲ್ಲ, ಸ್ಪೆಷಲಿ ಕೋಕೋನಟ್ ಆಯಿಲ್ ಆಯ್ತು, ಮತ್ತೆ ಕ್ಲೀನ್ ಆಗಿರುವ ನೀರೇನಿರುತ್ತೆ, ನೀರನ್ನ ಏನ್ ಮಾಡ್ಬೇಕಂದ್ರೆ ಮಗುವಿನ ಈ ತರ ಹೆಡ್ ಅನ್ನ ಟರ್ನ್ ಮಾಡಿ ಈ ತರ ಕಿವಿನ ಜಗ್ಗಿ 3ರಿಂದ 4 ಹನಿ ಮಾತ್ರ ಆಯಿಲ್ ಅಥವಾ ನೀರನ್ನ ಹಾಕ್ಬೇಕು. ಹಾಕಿದ್ಮೇಲೆ ಏನ್ ಮಾಡ್ಬೇಕು, ಈ ರೀತಿ ಟರ್ನ್ ಮಾಡ್ಬೇಕು. ಕಿವಿಯಲ್ಲಿ ಹುಳ ಹೋದ್ರೆ ಏನಾದ್ರೆ ಹೋದ್ರೆ ಅದು ನೀರು ಮತ್ತೆ ಆಯಿಲ್ ಹಾಕೋದ್ರಿಂದ ಅದು ಸತ್ ಹೋಗುತ್ತೆ. ಸತ್ ಹೋಗಿ ಹೊರಗಡೆ ಬಂದಿದೆನಾ ಅಂತ ನೋಡಿ. ಹೊರಗಡೆ ಬರ್ಲಿಲ್ಲ, ಇಮಿಡಿಯೇಟ್ ಆಗಿ ENT ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಬೇಕು. ಈ ವಿಡಿಯೋನ ಎಲ್ಲ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಗರ್ಭಿಣಿಯರಲ್ಲಿ ಈ ಜಂತುಹುಳುಗಳ ನಿವಾರಣೆ ತುಂಬಾ ಮುಖ್ಯ. ನೀವೇನಾದ್ರೂ ಗರ್ಭಿಣಿ ಇದ್ದೀರಾ, ಈ ಮಾತ್ರೆ ಯಾವ ತರ ತಗೊಳ್ಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೋಡಿ, ಗರ್ಭಿಣಿ ಇದ್ದಾಗ ಜಂತುಹುಳುಗಳ ನಿವಾರಣೆ ತುಂಬಾ ಮುಖ್ಯ. ಡಿವಾರ್ಮಿಂಗ್. ನೀವು ಜಂತುಹುಳುಗಳ ನಿವಾರಣೆ ಮಾಡಲಿಲ್ಲ ಅಂದ್ರೆ ನಿಮ್ಗೆ ರಕ್ತಹೀನತೆ ಆಗುತ್ತೆ, ಅನೇಮಿಯಾ, ನಿಮ್ಮ ಹಿಮೋಗ್ಲೋಬಿನ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ, ನಿಮಗೆ ಪೌಷ್ಟಿಕದ ಕೊರತೆ ಆಗುತ್ತೆ, ಮತ್ತೇನಾಗುತ್ತೆ ನಿಮ್ಗೆ ತುಂಬಾ ಆಯಾಸ ಆದಂಗ ಆಗೋದು, ಮತ್ ನಿಮ್ದೇನು ಹುಟ್ಟು ಮಗು ಇರುತ್ತೆ ಆ ಹುಟ್ಟು ಮಗುವಿನ ತೂಕ ಕೂಡ ಕಡಿಮೆ ಆಗ್ಬೋದು. ಹಾಗಾಗಿ ನೀವು 14ರಿಂದ 16 ವಾರ ಇದ್ದಾಗ ನಿಮ್ಮ ವೈದ್ಯರ ಸಲಹೆ ತಗೊಂಡು 1 ಅಲ್ಬ್ಯಾಂಡಜೋಲ್ ಮಾತ್ರೆ ತಗೊಳ್ಬೇಕು. 14 ಮತ್ತೆ 16 ವಾರಲಿನ ತಗೋಲಿಲ್ಲ ಅಂದ್ರೆ ಸೆಕೆಂಡ್ ಅಂಡ್ ಟ್ರೈಮಾಸ್ಟರ್ದಲ್ಲಿ ನಿಮ್ಮ ವೈದ್ಯರ ಸಲಹೆ ತಗೊಂಡು ಇದು ಒಂದ್ಸಲ ಮಾತ್ರ ಈ ಮಾತ್ರೆನ ತಗೊಳ್ಬೇಕು. ಎಲ್ಲ ಗರ್ಭಿಣಿಯರಿಗೆ ಮತ್ತೆ ಗರ್ಭಿಣಿ ಆಗ್ಲೂ ರೆಡಿ ಆಗ್ತಿರೋ ಎಲ್ಲ ಮಹಿಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ ಆಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನಿಮ್ಮ 6ರಿಂದ 7 ತಿಂಗಳ ಮಗು ಕೂಡ ಈ ರೀತಿ ಮಾಡ್ತಾ ಇದ್ದೇನಾ? ಈ ರೀತಿ ಮಾಡಿದ್ರೆ ಮಗುನ ತಡಿಬೇಡಿ. ಯಾಕಂದ್ರೆ ನಿಮ್ಮ ಮಗು ಅದು ಮಾತನಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಸ್ಪೀಚ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇದು ತುಂಬಾ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡು ಬರುತ್ತೆ. ನಿಮ್ಮ ಮಗು ಮಾತಾಡಕ್ ಪ್ರಯತ್ನ ಪಡ್ತಾ ಇದೆ, ಹಾಗಾಗಿ ಸ್ವಲ್ಪ ಆಕ್ವರ್ಡ್ ಅನ್ಸ್ಬೋದು ಮಗು ಈ ತರ ಪುರ್ಪುರ ಎಲ್ಲ ಮಾಡೋದ್ರಿಂದ. ಸೊ ಮಗುನ ತಡಿಬೇಡಿ. ಮಗುಗೆ ನೀವು ಮತ್ತೆ ಮಗುವಿನ ಜೊತೆಗೆ ಬಾ, ಡ್ಯಾಡ, ಪಪ್ಪ, ಬಾಬಾ ಈ ರೀತಿ ವರ್ಡ್ಗಳನ್ನ ನಿಮ್ಮ ಮಗುಗೆ ಹೇಳಿ. ಸೊ ನಿಮ್ಮ ಮಗು ಬೇಗ ಮಾತಾಡಲು ಕಲಿಯುತ್ತೆ. ಇದು ಯಂಗ್ಸ್ಟರ್ಸ್. ವಯಸ್ಕರಲ್ಲಿ ಹಾರ್ಟ್ ಅಟ್ಯಾಕ್ ತುಂಬಾ ಆಗ್ತಾ ಇದೆ. ಸೊ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು, ಇದನ್ನ ತಡಿಬೇಕಾದ್ರೆ ಈ ಟೆಸ್ಟ್ಗಳು ತುಂಬಾ ಮುಖ್ಯ. ಹಾಗಾಗಿ
ಈ ವಿಡಿಯೋನ ಸೇವ್ ಮಾಡ್ಕೊಡಿ, ಮರ್ತ್ ಹೋಗ್ತೀರಾ. ನೋಡಿ, ರೀಸೆಂಟ್ ಆಗಿ ಏನಾಗಿದೆ, ಒಬ್ಬ ಕ್ರಿಕೆಟ್ ಪ್ಲೇಯರು ರಂಜಿ ಆಡ್ತಾ ಇದ್ರು, SL ಅಕ್ಷಯ್ನವರು. ಅವರು ಒಂದು ಲೀಗ್ ಮ್ಯಾಚ್ ನಡ್ತಾ ಇದೆ, ಅಲ್ಲಿ ರಂಜಿ ಕ್ರಿಕೆಟ್ ಆಡ್ತಾ ಇದ್ರು. ಅಲ್ಲಿ ಏನಾಗಿದೆ, 4 ಓವರ್ ಬೌಲಿಂಗ್ ಮಾಡಿದ್ದಾರೆ. ಬೌಲಿಂಗ್ ಮಾಡಿದ್ಮೇಲೆ ಏನಾಗಿದೆ, ಅವ್ರಿಗೆ ತುಂಬಾ ಆಯಾಸ ಆಗಿದೆ, ಬ್ರೀದಿಂಗ್ ಡಿಫಿಕಲ್ಟಿ ಆಗಿ, ವಾಂತಿ ಆಗಿ, ಸಡನ್ ಆಗಿ ಕೊಲ್ಯಾಪ್ಸ್ ಆಗಿ ಡೆತ್ ಆದ್ರು. ನೋಡಿ, ಈ ಹಾರ್ಟ್ ಅಟ್ಯಾಕ್ಗೆ ಏನೋ ಒಂದು ಹಿಡನ್ ಮೆಡಿಕಲ್ ಕಂಡೀಷನ್ ಇದ್ದೇ ಇರುತ್ತೆ. ಏನಾದ್ರೂ ಸೈನ್ಸ್ ಅಂಡ್ ಸಿಂಪ್ಟಮ್ ಒಂದ್ಸಲ ಬಂದಿರುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಈ ಟೆಸ್ಟ್ ಅನ್ನ ಮಾಡಿಸ್ಕೊಂಡು ನಿಮ್ಮ ಜೀವ ಉಳಿಸ್ಕೊಳ್ಳಿ. ನೋಡಿ, ಏನಾಗುತ್ತೆ, ಫ್ಯಾಮಿಲಿ ಹಿಸ್ಟ್ರಿ. ಸೊ ಮನೇಲಿ ಏನಾದ್ರೂ BP, ಶುಗರು, ಮನೇಲಿ ಏನಾದ್ರೂ ಹಾರ್ಟ್ ಅಟ್ಯಾಕ್, ಅವ್ರಿಗೆ ಏನಾದ್ರೂ ಸ್ಟ್ರೋಕ್ ಇದ್ರೆ, ಮತ್ತೆ ಇನ್ನೊಂದು ಜೆನೆಟಿಕ್ ಕಂಡೀಷನ್ ಅಂತ ಇರುತ್ತೆ, ಅನುವಂಶಿಕವಾಗಿ ಕೂಡ ಈ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತೆ ಕೆಲವೊಂದು ಜನಕ್ಕೆ ಏನಾಗುತ್ತೆ, ಇದು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ. ಇನ್ನೊಂದು ಇವಾಗ ತುಂಬಾ ಮುಖ್ಯ, ರೀಸೆಂಟ್ ಆಗಿ ನಮ್ಮ ಯಂಗ್ಸ್ಟರ್ಸ್ ಮೇಲೆ ಏನಾಗ್ತಾ ಇದ್ರೆ, ಅವ್ರಿಗೆ ಫಿಸಿಕಲ್ ಸ್ಟ್ರೆಸ್ ಮತ್ತೆ ಮೆಂಟಲ್ ಸ್ಟ್ರೆಸ್, ಇದು ಕೂಡ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಈ ರೀತಿ ಸ್ಟ್ರೆಸ್ಗಳಿಂದ ಈ ಟೆಸ್ಟ್ಗಳು ತುಂಬಾ ಮುಖ್ಯ. ಒಂದು, ಪದೇ ಪದೇ ನಿಮ್ಮ ಬ್ಲಡ್ ಪ್ರೆಷರ್ ಅನ್ನ ಚೆಕ್ ಮಾಡ್ತಾ ಬನ್ನಿ. ಮತ್ತೆ ಒಂದ್ಸಲ ನಿಮ್ಮ ವಯಸ್ಸೇನಾದ್ರೂ 40ಕ್ಕಿಂತ ಹೆಚ್ಚಾಗಿದೆ ಅಂದ್ರೆ ಒಂದ್ಸಲ ನೀವು ECG ಮಾಡ್ಕೊಳ್ಳಿ. ಒಂದು ಲೈಪೋಪ್ರೋಟೀನ್ A ಅಂತ ಒಂದು ಟೆಸ್ಟ್ ಬರುತ್ತೆ, ಈ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳಿ. ಮತ್ತೆ ನಿಮ್ಮ ಕೊಲೆಸ್ಟ್ರಾಲ್ ಅನ್ನು ಕೂಡ ಟೆಸ್ಟ್ ಮಾಡ್ಕೊಳ್ಳಿ. ನಿಮಗೇನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾ ಹೃದಯದ ಆರೋಗ್ಯದ ಬಗ್ಗೆ, ಹಾಗಾದ್ರೆ ಹಾರ್ಟ್ ಹೆಲ್ತ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ನೋಡಿ, ಮಕ್ಕಳಿಗೆ ತುಂಬಾ ಸಾಮಾನ್ಯವಾಗಿ ಒಂದು ಕಾಯಿಲೆ ಕಂಡು ಬರುತ್ತೆ, ಮಿಸಲ್ಸ್ ಅಂಡ್ ರುಬೆಲ್ಲಾ, ಗಡಾರ್ ಅಂಡ್ ರುಬೆಲ್ಲಾ ಅಂತ ಹೇಳ್ತೀವಿ. ನೋಡಿ, ಇವಾಗ ರೀಸೆಂಟ್ ಆಗಿ ಏನಾಗಿದೆ, ಬಾಂಗ್ಲಾದೇಶದಲ್ಲಿ 227 ಮಕ್ಕಳು ಈ ಮಿಸಲ್ಸ್ ಇಂದ ಡೆತ್ ಆಗಿದೆ. ನಮ್ಮ ದೇಶಕ್ಕೂ ಈ ಔಟ್ಬ್ರೇಕ್ ಬರುತ್ತಾ? ಏನಾಗುತ್ತೆ, ನಮ್ಮ ದೇಶ ಈ ಬಾಂಗ್ಲಾದೇಶದಿಂದ ಬಾರ್ಡರ್ಗಳು ಬರುತ್ತೆ, ಎಸ್ಪೆಷಲಿ ಮಯನ್ಮಾರ್, ತ್ರಿಪುರಾ, ಮೇಘಾಲಯ, ಇಲ್ಲೆಲ್ಲ ಆಲ್ರೆಡಿ ಹೆಲ್ತ್ ಸರ್ವೈಲೆನ್ಸ್ ನಡೀತಾ ಇದೆ. ನೋಡಿ, ನಿಮ್ಮ ಮಕ್ಕಳಿಗೆ ಏನಾದ್ರೂ ಫೀವರ್ ವಿತ್ ರ್ಯಾಸಸ್ ಅಂತ ಹೇಳ್ತೀವಿ, ಮತ್ತೆ ಬಾಯಲ್ಲಿ ಬಿಳಿಯಾದ ಸಣ್ಣ ಗುಳಿಗಳು, ಈ ರೀತಿ ಏನಾದ್ರೂ ನಿಮ್ಮ ಮಕ್ಕಳಲ್ಲಿ ಕಂಡು ಬಂದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಸಮೀಪದ ಆಸ್ಪತ್ರೆಗೆ ಹೋಗಿ ಅದನ್ನ ಚೆಕ್ ಮಾಡ್ಕೊಂಡು ಅದಕ್ಕೆ ಚಿಕಿತ್ಸೆ ತಗೊಂಡು ಅದಕ್ಕೆ ಟೆಸ್ಟ್ ಮಾಡ್ಬೇಕಾಗುತ್ತೆ. ನೋಡಿ, ಈ ಮಿಸಲ್ಸ್ ಅಂಡ್ ರುಬೆಲ್ಲಾ ತುಂಬಾ ಸಾಮಾನ್ಯವಾಗಿ ಮಗು ಯಾವಾಗ ಕೆಮ್ಮಾಗತ್ತೆ, ಮಗು ಸ್ನೀಸ್ ಮಾಡಿದಾಗ ಇದು ಗಾಳಿಯಲ್ಲಿ ಸೇರ್ಕೊಂಡು ಮತ್ತೆ ಬೇರೆ ಮಕ್ಕಳಿಗೆ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಈ ಮಿಸಲ್ಸ್ ಒಂದ್ ಮಗುಗೆ ಏನಾದ್ರೂ ಇಂಪ್ಯಾಕ್ಟ್ ಆದ್ರೆ ಅದು 12ರಿಂದ 18 ಮಕ್ಕಳಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ತಡೆಯೋದು ತುಂಬಾ ಮುಖ್ಯ. ನೋಡಿ, ನಿಮ್ ಮಕ್ಕಳು ಏನಾದ್ರೂ 9 ತಿಂಗಳಿಗಿಂತ ಜಾಸ್ತಿ ಆದ್ರೆ ಅವ್ರಿಗೆ MR1 ಅನ್ನೋ ಒಂದು ಡೋಸ್ ಬರುತ್ತೆ, ವೈಟಮಿನ್ A ಸಿರಪ್ ಕೂಡ ಹಾಕ್ತಿವಿ ಅದೇ ಟೈಮ್ದಲ್ಲಿ. ನಿಮ್ಮ ಮಗು ಏನಾದ್ರೂ 16ರಿಂದ 24 ತಿಂಗಳಿದ್ರೆ ಮಕ್ಕಳಲ್ಲಿ ಸೆಕೆಂಡ್ ಡೋಸ್ MR2 ಅನ್ನ ಹಾಕ್ಸ್ಬೇಕು. ಏನಾಗುತ್ತೆ, ಬಹಳ ಜನ ಇದನ್ನ ಮರ್ತ್ ಬಿಡ್ತಾರೆ. ನಾವು ಮಗುವಿಗೆ ವೈಟಮಿನ್ A ಸಿರಪ್ ಅನ್ನ ಹಾಕ್ತಿವಿ, ಆ ಸಿರಪ್ ಅನ್ನು ಕೂಡ ನೀವು ಹಾಕ್ಸ್ಕೋಬೇಕು. ಏನಾಗುತ್ತೆ, ಈ ವೈಟಮಿನ್ A ಸಿರಪ್ ಹಾಕೋದ್ರಿಂದ ಈ ಮಕ್ಕಳಲ್ಲಿ ಮಿಸಲ್ಸ್ ವಿರುದ್ಧ ಹೋರಾಡುವ ಪ್ರತಿ ಕಾಯಿಗಳ ರಿಲೀಸ್ ಆಗುತ್ತೆ, ಆಂಟಿಬಾಡೀಸ್ ಅನ್ನ ರಿಲೀಸ್ ಮಾಡುತ್ತೆ. ಹಾಗಾಗಿ ವೈಟಮಿನ್ ಸಿರಪ್ ಕೂಡ ಹಾಕ್ಸ್ಕೊಳ್ಳೋದನ್ನ ಮರಿಬೇಡಿ. ಇನ್ನಿತರ ಏನಾದ್ರೂ ನಿಮಗೆ ಆರೋಗ್ಯದ ಬಗ್ಗೆ ಏನಾದ್ರೂ ಮಾಹಿತಿ ಬೇಕಾ ಅಂದ್ರೆ ಕಮೆಂಟ್ ಮಾಡಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಸಿಗರೇಟ್ ಸೇದೋರಿಗೆ, ತಂಬಾಕು ತಿನ್ನೋರಿಗೆ ಒಂದು ಒಳ್ಳೆ ಸುದ್ದಿ ಇದೆ. ತಿನ್ಬೇಕಾ ಸಿಗರೇಟ್ ಸೇದೋದು ಬಿಡ್ಬೇಕಾ ಅನ್ನೋದನ್ನ ವಿಡಿಯೋ ಎಂಡ್ ಅಲ್ಲಿ ನೋಡಿ ನೀವೇ ಡಿಸೈಡ್ ಮಾಡಿ. ಇವತ್ತು ಮೇ 31 ಇದನ್ನ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಆಚರಣೆ ಮಾಡ್ತೀವಿ, ಅಂದ್ರೆ ತಂಬಾಕು ರಹಿತ ದಿನ ಅಂತ ಆಚರಣೆ ಮಾಡಲಾಗುತ್ತೆ. WHO ಪ್ರಕಾರ ಪ್ರಪಂಚದಲ್ಲಿ 8 ಮಿಲಿಯನ್ ಅಂದ್ರೆ 80 ಲಕ್ಷ ಜನ ಪ್ರತಿ ವರ್ಷ ಈ ತಂಬಾಕು ಸೇವನೆ ಮತ್ತೆ ಸಿಗರೇಟ್ ಸೇದೋದ್ರಿಂದ ಸಾಯ್ತಾರೆ. ಅದೇ ರೀತಿ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಕೂಡ 13.5 ಲಕ್ಷ ಜನ ಈ ತಂಬಾಕು ಮತ್ತೆ ಸಿಗರೇಟ್ ಸೇವನೆಯಿಂದ ಸಾಯ್ತಾ ಇದ್ದಾರೆ. ನೋಡಿ, ಈ ಸಿಗರೇಟ್ ಯಾರು ಸೇಗ್ತಾರಲ್ಲ, ಈ ಹುಗಿ ಬರ್ದಿತ್ತಲ್ಲ, ಇಂಥ ವಸ್ತುಗಳಲ್ಲಿ 69 ರೀತಿಯಾದ ಕ್ಯಾನ್ಸರ್ ಅನ್ನ ಬರುವಂತಹ ರಾಸಾಯನಿಕ ಪದಾರ್ಥಗಳು ಈ ಸ್ಮೋಕಿಂಗ್ ಅಲ್ಲಿ ಇರುತ್ತೆ, ಸಿಗರೇಟ್ ಅಲ್ಲಿ ಇರುತ್ತೆ. ತಂಬಾಕು ಸೇವನೆ ಮಾಡ್ತಾರಲ್ಲ, ಸ್ಪೆಷಲಿ ಗುಟ್ಕಾ, ಚೆನಿಕೆನಿ, ಈ ಜರ್ದಾ, ಅದರಲ್ಲಿ ಏನಾಗುತ್ತೆ 28 ರೀತಿಯಾದ ಕ್ಯಾನ್ಸರಸ್ ಕಾರಕ ಪದಾರ್ಥಗಳು ಇದರಲ್ಲಿದೆ. ತಂಬಾಕು ಸೇವನೆಯಿಂದ ಇಷ್ಟೆಲ್ಲಾ ಕ್ಯಾನ್ಸರ್ಗಳು ಬರುತ್ತೆ. ಅದು ನಿಮ್ಮ ಹಾರ್ಟ್ ಹೆಲ್ತ್ ಅನ್ನ ಹಾಳು ಮಾಡುತ್ತೆ, ನಿಮ್ಮ ಲಂಗ್ಸು, ನಿಮ್ಮ ಇಡೀ ಬ್ರೈನು, ಇಡೀ ಶರೀರವನ್ನು ಹಾಳು ಮಾಡುತ್ತೆ. ಇದನ್ನ ತಿನ್ಬೇಕು, ತಿನ್ಬಾರ್ದು, ಬಿಡ್ಬೇಕು ಅನ್ನೋದನ್ನ ಈ ವಿಡಿಯೋ ನೋಡಿ ಡಿಸೈಡ್ ಮಾಡಿ. ಬಟ್ ಸ್ಮೋಕಿಂಗ್ ಮಾಡ್ತೀರಾ, ತಂಬಾಕು ತಿಂತೀರಾ ಅಂದ್ರೆ ಕ್ಯಾನ್ಸರ್ ಬರೋದು ಖಂಡಿತ. ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ಕುಟುಂಬದ ಆರೋಗ್ಯ ಬೇಕಾ? ಹಾಗಾದ್ರೆ ಈ ತಂಬಾಕು ರಹಿತ ದಿನದಿಂದ ತಂಬಾಕನ್ನ ಬಿಟ್ಟು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ನೋಡ್ರಿ, ಯಾರು ಸೆರೆ ಕುಡಿತಾರಲ್ಲ ಬಹಳಷ್ಟು, ಸ್ಪೆಷಲಿ ಹಾಟ್ ಡ್ರಿಂಕ್ಸ್, ರಮ್, ವಿಸ್ಕಿ, ಸ್ಕಾಚ್ ಇಂಥದೆಲ್ಲ ಯಾರು ಕುಡಿತಾರಲ್ಲ
ಅವ್ರಿಗೆ ಫೈಲ್ಸ್ ಪಕ್ಕ ಆಗೇ ಆಗುತ್ತೆ. ಮತ್ತೆ ಈಗ ಯಾರೆಲ್ಲ ಭಾಳ ಕುಡಿಯತ್ತಾರಲ್ಲ ಅವ್ರಿಗೆ ಫೈಲ್ಸ್ ಇದ್ದೇ ಇರ್ತಾರೆ. 10 ಮಂದಿಯಾಗ 9 ಮಂದಿಗೆ ಈ ಫೈಲ್ಸ್ ಇದ್ದೇ ಇರ್ತೈತಿ. ಇದು ಫೈಲ್ಸ್ ಯಾಕೆ ಕುಡಿಯೋರಿಗೆ ಭಾಳ ಆಗತ್ತಂದ್ರೆ ಯಾವಾಗ ಅವ್ರು ಬಹಳಷ್ಟು ಆಲ್ಕೋಹಾಲ್ ಸೇವನೆ ಮಾಡ್ತಾರಲ್ರಿ ಅವಾಗ ಡಿಹೈಡ್ರೇಷನ್ ಅಂದ್ರೆ ಏನ್ ಮಾಡುತ್ತೆ ಅವ್ರ ಅತಿಯಾದ ಕುಡ್ದಾಗ ಎಲ್ಲಾ ನೀರಿನ ಅಂಶ ಹೀರ್ಕೊಂಡ್ ಬಿಡುತ್ತೆ ಶರೀರದಾಗ ಆಲ್ಕೋಹಾಲ್. ಹಿಂಗಾಗಿ ಅವ್ರ ಫೈಲ್ಸ್ ಆಗುತ್ತೆ. ಒಂದು ಸಾಮಾನ್ಯವಾಗಿ ಅವರು ಬಹಳಷ್ಟು ಈ ಕುಡಿಯೋ ಟೈಮ್ದಾಗ ಈ ಬಹಳಷ್ಟು ಆಯಿಲಿ ಮತ್ತೆ ಬಹಳಷ್ಟು ಸ್ಪೈಸಿ ಇಂಥದೆಲ್ಲ ಆಹಾರ ಸೇವನೆ ಮಾಡ್ತಾರಲ್ಲ ಇದರಿಂದನೂ ಆಗುತ್ತೆ. ಮತ್ತೆ ಈ ಡಿಹೈಡ್ರೇಷನ್ ಆಗೋದ್ರಿಂದ ಅವ್ರಿಗೆ ತುಂಬಾ ಕಾನ್ಸ್ಟಿಪೇಷನ್ ಆಗುತ್ತೆ, ಅಂದ್ರೆ ಮಲಬದ್ಧತೆ ಆಗುತ್ತೆ, ಅವ್ರಿಗೆ ಚೆನ್ನಾಗಿ ಮಲ ಆಗಲ್ಲ. ಸೊ ಹಿಂಗಾಗಿ ಏನಾಗುತ್ತೆ ಆ ಕಾರಣದಿಂದನೂ ಕೂಡ ಅವ್ರಿಗೆ ಈ ಫೈಲ್ಸ್ ಆಗುತ್ತೆ. ಬೆಸ್ಟ್ ಅಂದ್ರೆ ನಿಮ್ಗೆ ಫೈಲ್ಸ್ ಆಗ್ಬಾರ್ದು ಅಂದ್ರೆ ಮೊಟ್ಟ ಮೊದಲು ನೀವು ಕುಡಿಯೋದ್ ನಿಲ್ಲಿಸ್ಬೇಕು. ನೋಡ್ರಿ ಕುಡಿಬಾರ್ದು, ಬಟ್ ಆದ್ರೆ ನನ್ನ ಅಡ್ವೈಸ್ ಏನಂದ್ರೆ ಸೊ ನೀವು ಹಾಟ್ ಡ್ರಿಂಕ್ಸ್ ಅನ್ನ ಕಡಿಮೆ ಮಾಡಿ, ನೀವು ಬೇಕಂದ್ರೆ ವಾರದಾಗ 1 ರಿಂದ 2 ಬಿಯರ್ ಕುಡಿಬಹುದು. ಬಟ್ ಅದಕ್ಕೂ ಆಗುತ್ತೆ, ಬಟ್ ಕೆಲವೊಂದ್ ಜನಕ್ಕೆ ಬಿಡಾಕ್ ಆಗಲ್ಲ. ಬಟ್ ಅವ್ರ ಫೈಲ್ಸ್ ಇಂದ ತುಂಬಾ ಸಮಸ್ಯೆ ಆಗ್ತಿರುತ್ತೆ, ಸಂಡಾಸ ರಕ್ತ ಹೋಗ್ತಿರ್ತೈತಿ, ಬಹಳಷ್ಟು ನೋವು ಆಗ್ತಿರ್ತೈತಿ. ಹಿಂಗೆಲ್ಲ ಏನಾದ್ರು ಇದೆ ಅವ್ರಿಗೆ ಬಿಡಾಕ್ ಆಗಲ್ಪ ನಾ ಹಾಟ್ ಡ್ರಿಂಕ್ಸ್ ಅಂದ್ರ ಅವ್ರು ಬಿಯರ್ ಕುಡಿಬಹುದು. ಈಗ ನೋಡ್ರಿ ಬಿಯರ್ ಕುಡಿಬಹುದು ಅಂತ ಹೇಳೋದು ನಮ್ದು ಇದು ತಪ್ಪ. ಯಾಕಂದ್ರ ಒಂದ್ ಸ್ವಲ್ಪ ಆಲ್ಕೋಹಾಲ್ ನಿಮ್ಮ ದೇಹಕ್ಕೆ ಒಳ್ಳೇದಲ್ಲ. ಸೊ ಕುಡಿಯೋದ್ ಬಿಟ್ರೆ ಅಂತೂ ಬಹಳ ಚಲೋ. ನೋಡ್ರಿ ಇದು ಫೈಲ್ಸ್ ಆಗ್ಬಾರ್ದಂದ್ರೆ ನೀವು ಏನ್ ಮಾಡ್ಬೇಕಂದ್ರ ಮೇಲಿಂದ ಮೇಲೆ ಜಾಸ್ತಿ ನೀರ್ ಕುಡಿಬೇಕಾ. ನಿಮ್ಮ ಊಟದಾಗ ಹೆಚ್ಚ ನಾರಿನ ಪದಾರ್ಥಗಳಿರ್ಬೇಕು. ಹೆಚ್ಚು ಕಾಯಿಪಲ್ಲೆ, ಸೌತಿಕಾಯಿ, ಮತ್ತ ಎಲ್ಲ ಕಪ್ಪಲ್ ಪಲ್ಲೆ, ಮತ್ತ ಹಣ್ಣುಗಳ ಇಂಥದೆಲ್ಲ ನೀವು ಸೇವನೆ ಮಾಡಿದ್ರ ಅದು ನಿಮ್ಗೆ ಕಾನ್ಸ್ಟಿಪೇಷನ್ ಆಗಲ್ಲ. ಮತ್ತೆ ಡೈಲಿ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಬೇಕಾ. ಸೊ ಬಹಳ ದಿವಸ ಆಗೈತಿ ನಿಮ್ಗೆ ಫೈಲ್ಸ್ ಕಡಿಮೆ ಆಗತ್ತಿಲ್ಲಪ್ಪ ಅಂದ್ರ ಒಂದ್ ಔಷಧ ಬರುತ್ತೆ. ಮತ್ತೆ ಇನ್ನಿತರ ಆರೋಗ್ಯದ ಸಹಾಯ ಏನಾರ ಬೇಕಂದ್ರ ನೀವು ಕಮೆಂಟ್ ಮಾಡ್ರಿ, ಆ ಔಷಧನ ನಿಮ್ಗೆ ಕಳಿಸ್ಕೊಡ್ತೇನೆ, ಯಾವ ರೀತಿ ತಗೋಬೇಕಾ ಏನನ್ನೋದ. ಈ ತರ ಆರೋಗ್ಯದ ಸಲಹೆಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡ್ರಿ. ಸೊ ಕುಡಿಯೋರ್ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ರಿ.